ಬಜೆಟ್ ಮಂಡನೆ ವೇಳೆ ಇರಾನ್ ನಾಯಕ ಖಮೇನಿಗೆ ಸಂತಾಪ ಸೂಚನೆ ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಮೋದ್ ಮುತಾಲಿಕ್ ಅವರು ವಾಗ್ದಾಳಿ ನಡೆಸಿದ್ದಾರೆ. ಕಲಬುರಗಿ ಮಹಾನಗರ ಪಾಲಿಕೆ ಬಜೆಟ್ ಮಂಡನೆ ವೇಳೆ ಇರಾನ್ ಪರಮೋಚ್ಚ ನಾಯಕ ಖಮೇನಿ ಹತ್ಯೆಗೆ ಸಂತಾಪ ಸೂಚಿಸಲಾಗಿತ್ತು. ಇದಕ್ಕೆ ಆಕ್ರೋಶ ವ್ಯಕ್ತಪಡಿಸಿರುವ ಪ್ರಮೋದ್ ಮುತಾಲಿಕ್, ಖಮೇನಿ ಹತ್ಯೆಗೆ ಮೌನಾಚರಣೆ ಮಾಡಿದ್ದು ಖಂಡನೀಯ. ಖಮೇನಿ ಇರಾನ್ ದೇಶದ ಅತ್ಯಂತ ಕ್ರೂರಿ ರಾಕ್ಷಸಿ ಭಯೋತ್ಪಾದಕ, ಅಂತವನಿಗೆ ಸಂತಾಪ ಸೂಚಿಸಿದ್ದು ಖಂಡನೀಯ. ಪೆಹಲ್ಗಾಂವ್ ದಾಳಿಯಾದಾಗ ಇಸ್ಲಾಮಿಕ್ ಭಯೋತ್ಪಾದನೆ ಬಗ್ಗೆ ಒಂದೇ ಒಂದು ಮಾತನಾಡಲಿಲ್ಲ. 26 ಹೆಣಗಳು ಬಿದ್ದಾಗ ಮೌನಾಚರಣೆ ಮಾಡಲಿಲ್ಲ. ಎಲ್ಲೋ ಸತ್ತ ಖಮೇನಿ ಬಗ್ಗೆ ಸಂತಾಪ ಸೂಚನೆ ಮಾಡ್ತಾ ಇದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸ್ಥಳೀಯ ಬಿಜೆಪಿ ನಾಯಕರಿಗೆ ನಾಚಿಕೆ ಮಾನ ಮರ್ಯಾದೆ ಇಲ್ಲ, ಅದನ್ನ ಬಿಜೆಪಿಯವರು ಖಂಡನೆ ಮಾಡಬೇಕಾಗಿತ್ತು. ಬಿಜೆಪಿ ಕಾರ್ಪೊರೇಟರ್ಗಳಿಗೆ ಧಿಕ್ಕಾರ ಅಂತ ಮುತಾಲಿಕರು ವಾಗ್ದಾಳಿ ನಡೆಸಿದ್ದಾರೆ. ಮುಸ್ಲಿಂ ಕಲಬುರಗಿ ನಗರಸಭೆಯ ಬಜೆಟ್ ಮಂಡನೆಯ ಸಮಯದಲ್ಲಿ ಮುಸ್ಲಿಂ ಕಾರ್ಪೊರೇಟರ್ ಮಹಿಳೆ ಅವಳು ಖಮೈನಿ ಸತ್ತಿದ್ದಕ್ಕೆ ಒಂದು ಕಂಡೋಲೆನ್ಸ್ ಅದನ್ನ ಮಾಡಿ ಮತ್ತು ಇಡೀ ನಗರಸಭೆಯ ಇರುವಂತಹ ಎಲ್ಲ ಸದಸ್ಯರಿಗೆ ಎದ್ದು ನಿಂತು ಮೌನಾಚರಣೆ ಮಾಡಬೇಕು ಅಂತ ಹೇಳಿ ಅಲ್ಲಿದ್ದಂತಹ ಎಲ್ಲರೂ ಕೂಡ ಮೌನಾಚರಣೆಯನ್ನ ಮಾಡಿದರು. ನಾನು ಕೇಳೋದು, ಆಯತುಲ್ಲಾ ಖಮೈನಿ ಇರಾನಿನ ಅತ್ಯಂತ ಕ್ರೂರಿ ರಾಕ್ಷಸಿ ಭಯೋತ್ಪಾದಕ. ಅಂಥವನಿಗೆ ಕಲಬುರಗಿಯ ಈ ಕಾರ್ಪೊರೇಟರ್ಗೆ ಏನು ಸಂಬಂಧ? ಇವರು ಇತ್ತೀಚೆಗೆ ನಡೆದಂತ ಪಹಲ್ಗಾಮ್ದಲ್ಲಿ 26 ಹೆಣಗಳನ್ನು ಉರುಳಿಸಿದಂತ ಇಸ್ಲಾಮಿಕ್ ಟೆರರಿಸ್ಟ್ ವಿರುದ್ಧ ಒಂದೇ ಒಂದು ಶಬ್ದ ಮಾತಾಡಲಿಲ್ಲ. 26 ಹೆಣಗಳ ಬಿದ್ದಂತ ಸಮಯದಲ್ಲಿ ಅವರು ಮೌನಾಚರಣೆ ಮಾಡಲಿಲ್ಲ. ಅದಲ್ಲದೆ ನಂತರ ದೆಹಲಿಯಲ್ಲಿ ನಡೆದಂತಹ ಭಯೋತ್ಪಾದನೆಯಲ್ಲಿ 11 ಜನರ ಹತ್ಯೆ ಆಯಿತು. ಆ ಸಂಬಂಧಪಟ್ಟಾಗನೂ ಕೂಡ ಖಂಡನೆ ಮಾಡಲಿಲ್ಲ ಮತ್ತು ಸತ್ತಂತವರ ಬಗ್ಗೆ ದುಃಖ ವ್ಯಕ್ತಪಡಿಸಲಿಲ್ಲ. ಎಲ್ಲೋ ಖೊಮೈನಿ ಸತ್ತಂತ ಒಬ್ಬ ರಾಕ್ಷಸನ ಪರವಾಗಿ ಇವತ್ತು ಆಚರಣೆ ಮಾಡ್ತಾ ಇರುವಂತಹದ್ದು, ಮೌನಾಚರಣೆ ಮಾಡ್ತಾ ಇರುವಂತಹದ್ದು ಇದು ಖಂಡನೀಯ, ದೇಶದ್ರೋಹಿ ಕೃತ್ಯ. ಇದನ್ನೇ ಹೇಗೆ ಯಾವ ರೀತಿಯ ಸಹನೆ ಮಾಡ್ತಾ ಇದ್ದಾರೆ ಅಷ್ಟೇ ಅಲ್ಲ, ಇನ್ನೊಂದು ಬಹಳ ದುಃಖದ ನೋವಿನ ಮತ್ತು ಶಾಕಿಂಗ್ ನ್ಯೂಸ್ ಅಂತಂದ್ರೆ ಈ ನೀತಿಗೆಟ್ಟ ಬಿಜೆಪಿಯ ಕಾರ್ಪೊರೇಟರ್ಸ್, ನಿಮಗೇನಾದ್ರೂ ನಾಚಿಕೆ ಮಾನ ಮರ್ಯಾದೆ ಇದೆಯಾ? ಏನು ತಿಳ್ಕೊಂಡಿದ್ದೀರಿ ನೀವು? ಭಾರತ ಅಂದ್ರೆ ಏನ್ ತಿಳ್ಕೊಂಡಿದ್ದೀರಿ? ಏನ್ ಬೇಕಾದ್ ಮಾಡ್ಬೋದಾ? ಅದನ್ನು ಧಿಕ್ಕರಿಸಬೇಕಾಗಿತ್ತು, ಖಂಡಿಸಬೇಕಾಗಿತ್ತು. ಅದನ್ನು ಮೌನಾಚರಣೆ ಅಲ್ಲಿ ಆಗದೆ ಇವಾಗ ನೋಡ್ಕೊಳ್ಬೇಕಾಗಿತ್ತು, ಧಿಕ್ಕಾರ ಹೇಳಬೇಕಾಗಿತ್ತು, ಘೋಷಣೆ ಕೊಡ್ಬೇಕಾಗಿತ್ತು. ಅದು ಬಿಟ್ಟು ನೀವು ಕೆಳಗಡೆ ಮುಖ ಹಾಕೊಂಡು ನಿಮ್ಮ ಅಪ್ಪ ಅಂದ್ರೆ ಅಮ್ಮಂದ್ರೆ ಸತ್ತಾಗ ಇಷ್ಟು ಹತ್ತಿದಿರೋ ಇಲ್ಲಿ, ಇಷ್ಟು ಮೌನಾಚರಣೆ ಮಾಡಿದಿರೋ ಇಲ್ಲೋ ಗೊತ್ತಿಲ್ಲ. ಆದ್ರೆ ಈ ಬಿಜೆಪಿಯ ಅಲ್ಲಿ ಕಾರ್ಪೊರೇಟರ್ಸ್ ನೀವು ಮಾಡಿದ ಕೆಲಸ ಅತ್ಯಂತ ನಾಚಿಕೆಗೇಡಿನ ಬಿಜೆಪಿಯ ಸಿದ್ಧಾಂತಕ್ಕೆ ಇವತ್ತು ಹಿಂದೂಗಳಿಗೆ ಅವಮಾನ ಮಾಡಿದಂಥವ್ರಿಗೆ ನಿಮಗೆ ಧಿಕ್ಕಾರ ಹೇಳ್ತಾ ಇದ್ದೀನಿ. ನೀವು ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬೇಕು ಅಂತ ಹೇಳ್ತೇನೆ. ಅಷ್ಟೇ ಅಲ್ಲ, ಅಲ್ಲಿಯ ಜಿಲ್ಲಾಧಿಕಾರಿ ಇಮ್ಮಿಡಿಯೇಟ್ ಈ ಏನ್ ಕಾರ್ಪೊರೇಷನ್ ಮೌನಾಚರಣೆ ಮಾಡಿದ್ದಾರೆ ಅದನ್ನು ಬರ್ಖಾಸ್ತು ಮಾಡಬೇಕು, ನಿಮ್ಮ ಆಡಳಿತಕ್ಕೆ ತಗೊಳ್ಳಬೇಕು ಅಂತನ್ನುವಂಥದ್ದು ನಾನು ಆಗ್ರಹವನ್ನು ಮಾಡ್ತಾ ಇದ್ದೀನಿ. ಕಲಬುರಗಿ ನಗರಸಭೆಯ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.